ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಹಸ್ಯ ಲೋಕ. ಸಂಜನಾ ತನ್ನ ಮದುವೆ ತಾಜ್ ಮಹಲ್ ಮುಂದೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ಲು. ಅದಕ್ಕಾಗಿ ಸಂಜನಾಳ ತಂದೆ ತಾಯಿ ತಮ್ಮ ಮಗಳ ಮದುವೆಯನ್ನು ಡೆಲ್ಲಿಯಲ್ಲಿ ಫಿಕ್ಸ್ ಮಾಡ್ತಾರೆ. ಮದುವೆಯ ಶಾಪಿಂಗ್ ಫಂಕ್ಷನ್ಗಳು ಕೂಡ ಈಗ ಶುರುವಾಗ್ಬಿಟ್ಟಿದ್ವು. ಎಲ್ಲ ಸಂಬಂಧಿಕರು ಮದುವೆಗೆ 4-5 ದಿನದ ಮುಂಚೆನೆ ಸಂಜನಾ ಮನೆಗೆ ಬಂದು ತಲುಪ್ತಾ ಇದ್ರು. ಎಲ್ಲರೂ ಸೇರಿಕೊಂಡು ಒಟ್ಟಾಗಿ ಒಂದು ಬಸ್ ಮಾಡಿಕೊಂಡು ಡೆಲ್ಲಿಗೆ ಹೋಗ್ತಾರೆ. ಎಲ್ಲರೂ ಒಟ್ಟಿಗೆ ಇರಲು ಡೆಲ್ಲಿಯಲ್ಲಿ ಒಂದು ದೊಡ್ಡ ಮನೆಯನ್ನು ಕೂಡ ಮೊದಲೇ ಬುಕ್ ಮಾಡ್ಕೊಂಡಿರ್ತಾರೆ. ತಮ್ಮ ಶಾಸ್ತ್ರ ಸಂಪ್ರದಾಯಗಳಿಗೆ ತೊಂದರೆ ಆಗಬಾರ್ದು, ಬಂದಿರೋ ಸಂಬಂಧಿಕರಿಗೂ ತುಂಬಾ ದೊಡ್ಡದಾದಂತಹ ಮನೆ ಇರಬೇಕು ಅಂತ ಹೇಳಿ ಆ ಮನೆಯನ್ನು ಬುಕ್ ಮಾಡ್ಕೊಂಡಿದ್ರು. ಆದ್ರೆ ಆ ಮನೆಯ ಬಗ್ಗೆ ಅವರು ಏನು ವಿಚಾರಿಸಿಕೊಳ್ಳದೆ ಅಲ್ಲಿಗೆ ಬಂದ್ಬಿಟ್ಟಿದ್ರು. ಆ ಅದು ಮನೆಯಲ್ಲ, ದೊಡ್ಡ ಬಂಗಲೆ, ಬಹಳ ಸುಂದರವಾಗಿತ್ತು. ಶ್ರೀಮಂತರ ಮನೆಯಂತೆ ಕಂಗೊಳಿಸ್ತಾ ಇತ್ತು. ಹೊರಗಡೆ ಲೈಟ್ ಸೆಟ್, ಬಣ್ಣ ಬಣ್ಣದ ದೀಪಗಳು, ಮನೆಯ ಸುತ್ತ ಹಸಿರು ಹೂದೋಟ, ನೋಡಲು 2 ಕಣ್ಣು ಸಾಲ್ತಾ ಇರಲಿಲ್ಲ, ಅಷ್ಟೊಂದು ಸುಂದರವಾಗಿತ್ತು ಆ ಮನೆಗೆ ಹೋದ ಸ್ವಲ್ಪ ಸಮಯದಲ್ಲೇ ಮದುವೆ ಕಾರ್ಯಕ್ರಮಗಳನ್ನು ಮಾಡಲು ಶುರು ಮಾಡ್ತಾರೆ. ಈಗ ಅರಿಶಿನ ಶಾಸ್ತ್ರ, ಸಂಗೀತ ಕೂಡ ಶುರುವಾಗಿತ್ತು. ಶಾಸ್ತ್ರವೆಲ್ಲ ಮುಗಿಯುವಷ್ಟರಲ್ಲಿ ರಾತ್ರಿ ಸುಮಾರು 10 ಗಂಟೆಯಾಗೋಗಿತ್ತು. ಎಲ್ಲರೂ ಒಟ್ಟಿಗೆ ಕುಳಿತುಕೊಂಡು ಮಾತನಾಡುತ್ತಾ ಊಟ ಕೂಡ ಮಾಡ್ತಾ ಇದ್ರು. ಆಗ ಸಂಜನಾ ಅಂದ್ಕೊಳ್ತಾಳೆ, ಸ್ವಲ್ಪ ಸಮಯ ನಾನು ಮಾಡಿ ಮೇಲೆ ಹೋಗಿ ವಿಷ್ಣುಗೆ ಫೋನ್ ಮಾಡಿ ಮಾತಾಡೋಣ ಅಂತ. ನಾಳೆ ಕೂಡ ಎಷ್ಟೊಂದು ಫಂಕ್ಷನ್ಗಳಿದಾವೆ. ನಾಳೆಯಿಂದ ನನಗೆ ವಿಷ್ಣು ಜೊತೆ ಮಾತಾಡೋಕ್ಕೆ ಸಮಯ ಸಿಗೋದಿಲ್ಲ. ಈ ಎಲ್ಲ ಫಂಕ್ಷನ್ಗಳು ಮುಗಿಯುವಷ್ಟರಲ್ಲಿ ನನಗೆ ಕೂಡ ತುಂಬಾ ಸುಸ್ತಾಗ್ಬಿಡುತ್ತೆ ಅಂತ ಯೋಚಿಸ್ತಾ ಸಂಜನಾ ಈಗ ಮನೆಯಿಂದ ಹೊರಗೆ ಬಂದ್ಬಿಡ್ತಾಳೆ. ಆ ಮನೆಯ ಸುತ್ತಲೂ ಸುಂದರವಾದ ಗಾರ್ಡನ್ ಇತ್ತು. ಸಂಜನಾ ಆ ಗಾರ್ಡನ್ಗಳನ್ನು ನೋಡುತ್ತಾ ಮಾಡಿ ಮೇಲೆ ಹೋಗೋದಕ್ಕೆ ಮೆಟ್ಲ ಹತ್ತುತ್ತಾ ಇತ್ತು. ಆಗ ಸಂಜನಾಗೆ ಏನೋ ವಿಚಿತ್ರವಾಗಿ ಅನಿಸೋಕೆ ಶುರು ಮಾಡುತ್ತೆ. ಅವಳು ಹಿಂದೆ ತಿರುಗಿ ನೋಡ್ತಾಳೆ. ಆ ಟೆರೆಸ್ನ ಒಂದು ಮೂಲೆಯಲ್ಲಿ ಒಬ್ಬ ಮಹಿಳೆ ಕುತ್ಕೊಂಡಿದ್ಲು. ಆ ಮಹಿಳೆ ಮದುವೆ ಹೆಣ್ಣಿನ ಅಲಂಕಾರ ಮಾಡ್ಕೊಂಡಿದ್ಲು. ಕೆಂಪು ಗಾಗ್ರ, ತಲೆಯ ಮೇಲೆ ಕೆಂಪು ದುಪ್ಪಟ, ಕೈ ತುಂಬ ಬಳೆಗಳನ್ನು ಹಾಕಿಕೊಂಡಿದ್ಲು. ಆ ದಿನ ಹುಣ್ಣಿಮೆ ಕೂಡ ಆಗಿತ್ತು. ಆದ್ದರಿಂದ ಸಂಜನಾಗೆ ಅವಳು ಹೆಂಗಸು ಅಂತ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ಸಂಜನಾ ಅನ್ಕೊಳ್ತಾಳೆ, ಈ ಸಮಯದಲ್ಲಿ ಇಲ್ಲಿ ಯಾರು ಕುತ್ಕೊಂಡಿದ್ದಾರೆ? ಒಬ್ಳೆ ಸ್ವಲ್ಪ ಹೊತ್ತು ಗಾಳಿಯಲ್ಲಿ ಕುಳಿತುಕೊಂಡು ಟೈಮ್ ಪಾಸ್ ಮಾಡೋಣ ಅಂದ್ರೆ ಇಲ್ಲಿ ಕೂಡ ಇವರು ಕೂತ್ಕೊಂಡಿದ್ದಾರಲ್ಲ ಅಂತ. ಯಾರು ಅಂತ ಕೇಳ್ತಾಳೆ. ಆದ್ರೆ ಅಲ್ಲಿ ಯಾರು ಅವಳ ಜೊತೆ ಮಾತನಾಡೋದಿಲ್ಲ. ಈಗ ಸಂಜನಾ ಯಾರದು, ಏನು ಮಾತಾಡ್ತಾ ಇಲ್ವಲ್ಲ ಅನ್ಕೊಂಡು ಅವರ ಹತ್ತಿರ ಹೋಗ್ತಾಳೆ. ಹೋಗ್ತಾ ಇದ್ದ ಹಾಗೆ ಸಂಜನಾಗೆ ಅಲ್ಲಿ ಸುಟ್ಟ ವಾಸನೆ ಬರ್ತಾ ಇರುತ್ತೆ. ಸಂಜನಾ ಈಗ ಯಾರು ಕುತ್ಕೊಂಡಿರೋದು, ಹೋಗಿ ಮಲ್ಕೋ ಹೋಗಿ ಅಂತ ಹೇಳುತ್ತಾ ಅವರ ಹತ್ರ ನಡ್ಕೊಂಡು ಹೋಗಿ ಅವರ ಹೆಗಲ ಮೇಲೆ ಕೈ ಹಾಕೋಕ್ ನೋಡ್ತಾಳೆ. ಆಗ್ಲೇ ಅವಳು ಗಮನಿಸ್ತಾಳೆ, ಆ ಹುಡುಗಿ ಅವಳು ಪೂರ್ತಿ ಸುಟ್ಟು ಹೋಗಿರೋ ತರ ಕಾಣಿಸ್ತಾ ಇದ್ಲು. ಅವಳ ಬಳೆಗಳು, ಅವಳ ಬಟ್ಟೆ ಆಕೆಯ ಚರ್ಮಕ್ಕೆ ಅಂಟಿಕೋಬಿಟ್ಟಿದ್ವು. ಸಂಜನಾಗೆ ಅಲ್ಲಿ ತುಂಬಾ ಕೆಟ್ಟ ವಾಸನೆ ಕೂಡ ಬರ್ತಿತ್ತು. ಯಾವುದೋ ಪ್ರಾಣಿಯನ್ನು ಸುಡುತ್ತಿರುವ ಹಾಗೆ ವಾಸನೆ ಬರ್ತಾ ಇತ್ತು. ಆ ವಾಸನೆಗೆ ಸಂಜನಾ ಶಾಕ್ ಆಗಿ ಹಾಗೆಯೇ ನಿಂತ್ಕೊಂಡಿದ್ಲು. ಏನಪ್ಪ ಇಷ್ಟು ಕೆಟ್ಟ ವಾಸನೆ ಬರ್ತಾ ಇದೆ, ಇಲ್ಲಿ ಏನೋ ಸುಡ್ತಾ ಇದ್ದಾರಾ ಅಂತ ಮೂಗು ಮುಚ್ಕೊಳ್ತಾಳೆ. ಅಷ್ಟರಲ್ಲೇ ಆ ಮಹಿಳೆ ಸಂಜನಾಳ ಕಡೆ ತಿರುಗಿ ನೋಡ್ತಾಳೆ. ಅವಳ ಮುಖವನ್ನು ನೋಡಿ ಸಂಜನಾಗೆ ಹೊಟ್ಟೆ ಎಲ್ಲ ತೊಳಸ್ಬಿಡುತ್ತೆ. ಅವಳಿಗೆ ವಾಂತಿ ಬಂದ ಹಾಗೆ ಅನ್ನಿಸುತ್ತೆ. ಸಂಜನಾ ಈಗ ಅವಳು ಶಾಕ್ ಇಂದ ಹಾಗೆಯೇ ನಿಂತ್ಕೊಂಡ್ಬಿಟ್ಟಿದ್ಲು. ಆಗಲೇ ಆ ಮಹಿಳೆಯ ಮಾತು ಸಂಜನಾಗೆ ಕೇಳಿಸುತ್ತೆ. ಆ ಮಹಿಳೆ ಹೇಳ್ತಾ ಇದ್ಲು, ಅಮ್ಮ ನನ್ನನ್ನು ಕಾಪಾಡು, ಈ ನೋವು ನನ್ನಿಂದ ಸಹಿಸೋಕೆ ಆಗ್ತಾ ಇಲ್ಲ ಅಂತ. ಈಗ ಸಂಜನಾ ಭಯ ಪಟ್ಕೊಂಡು ಅಲ್ಲಿಂದ ಓಡೋಗೋಕೆ ಶುರು ಮಾಡ್ತಾಳೆ. ಆದ್ರೆ ಓಡುವ ಆತರದಲ್ಲಿ ಮೆಟ್ಲ ಮೇಲೆ ಕಾಲ್ ಜಾರಿ ಬಿದ್ದೋಗ್ತಾಳೆ. ಮೆಟ್ಲ ಮೇಲೆ ಬಿದ್ದು ಹುರುಳ್ಕೊಂಡು ಹೋಗಿ ಕೆಳಗಡೆ ಬೀಳ್ತಾಳೆ. ಅವಳ ಕೈಗೆ ಮತ್ತು ಕಾಲುಗಳಿಗೆ ತುಂಬಾ ಏಟಾಗುತ್ತೆ. ಒಂದು ಕೈ ಕೂಡ ಮುರಿಯುತ್ತೆ. ಸಂಜನಾಳ ಕಿರುಚಾಟ ಕೇಳಿ ಮನೆಯವರೆಲ್ಲ ಓಡಿ ಬರ್ತಾರೆ ಏನಾಯ್ತು ಅಂತ. ತಕ್ಷಣ ಎಲ್ಲರೂ ಸೇರಿ ಸಂಜನಾಳನ್ನು ಎತ್ಕೊಂಡು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾರೆ. ಎಲ್ಲರೂ ಗಾಬರಿಯಾಗಿದ್ರು. ನಾಳೆ ಮದುವೆ ಇಟ್ಕೊಂಡು ಈ ಹುಡುಗಿಗೆ ಈ ದಿನ ಹೀಗೆಲ್ಲ ಆಗೋಯ್ತಲ್ಲ ಅಂತ. ಹಾಸ್ಪಿಟಲ್ನಲ್ಲಿ ಸಂಜನಾ ಸ್ವಲ್ಪ ಸುಧಾರಿಸಿಕೊಂಡು ಹೇಳ್ತಾಳೆ ಅಲ್ಲಿ ನಡೆದ ಎಲ್ಲವನ್ನು. ತಕ್ಷಣ ಹಾಸ್ಪಿಟಲ್ನಿಂದ ಸಂಜನಾಳ ಅಣ್ಣಂದಿರು ಮನೆಗೆ ಫೋನ್ ಮಾಡ್ತಾರೆ. ಅಲ್ಲಿ ಮಾಡಿ ಮೇಲೆ ಯಾರೋ ಹೆಂಗಸು ಕುತ್ಕೊಂಡಿದ್ದಾಳಂತೆ, ನೋಡಿ ಅದು ಏನು ಅಂತ ಅವನು ಹೇಳಿದಾಗ ಮನೆಯವರೆಲ್ಲರೂ ಗಾಬರಿಯಾಗಿ ಟಾರ್ಚ್ಗಳನ್ನ, ಮೊಬೈಲ್ನಲ್ಲಿ ಬ್ಯಾಟ್ರಿಗಳನ್ನ ಆನ್ ಮಾಡಿಕೊಂಡು ಮಾಡಿ ಮೇಲೆಲ್ಲ ಹೋಗಿ ಹುಡುಕಾಡ್ತಾನೆ. ಆದರೆ ಅಲ್ಲಿ ಅವರಿಗೆ ಏನೂ ಕಾಣಿಸೋದಿಲ್ಲ. ಮಾರನೆಯ ದಿನ ಆ ಮನೆಯಲ್ಲಿ ಕೆಲಸ ಮಾಡಲು ಬಂದಿದ್ದ ಒಬ್ಬ ಅಜ್ಜಿ ಮನೆಯನ್ನು ಒರೆಸುತ್ತಾ ಇವರ ಮಾತುಗಳನ್ನ ಕೇಳಿಸ್ಕೊಳ್ತಾಳೆ. ಮನೆಯವರೆಲ್ಲ ಮಾತಾಡ್ತಾ ಇದ್ರು. ನಿನ್ನೆ ರಾತ್ರಿ ಸಂಜನಾ ಜೊತೆ ನಡೆದ ಘಟನೆಯ ಬಗ್ಗೆ. ಆಕೆ ಈಗ ಹೇಳ್ತಾಳೆ,
ತಕ್ಷಣ ನೀವು ಈ ಮನೆ ಬಿಟ್ಟು ಹೊರಟೋಗಿ, ಇಲ್ಲದೆ ಇದ್ರೆ ನಿಮ್ಮ ಹುಡುಗಿಗೆ ತುಂಬಾ ತೊಂದರೆ ಆಗುತ್ತೆ. ಅಜ್ಜಿ, ನೀವು ಏನ್ ಹೇಳ್ತಾ ಇದ್ದೀರಾ? ನಾವು ಇಲ್ಲಿ ಬಂದಿರೋದು ಮದುವೆ ಮುಗಿಸ್ಕೊಂಡು ಹೋಗೋದಕ್ಕೆ. ಇನ್ನು 2 ದಿನದಲ್ಲಿ ಮದುವೆ ಮುಗಿಸ್ಕೊಂಡು ನಾವಿಲ್ಲಿಂದ ಹೊರಟೋಗ್ತೀವಿ. ಅಜ್ಜಿ ಈಗ ಅವರ ಮಾತುಗಳನ್ನು ಮಧ್ಯದಲ್ಲಿ ನಿಲ್ಲಿಸುತ್ತಾ ಹೇಳ್ತಾರೆ, ಮಗ, 30 ವರ್ಷದ ಮುಂಚೆ ನಾನು ಈ ಮನೆಯಲ್ಲೇ ಕೆಲಸದವಳಾಗಿ ಕೆಲಸ ಮಾಡ್ತಾ ಇದ್ದೆ. ಆಗ ನಡೆದ ಕೆಲವು ಘಟನೆಗಳು ನನಗೆ ಈಗಲೂ ಚೆನ್ನಾಗಿ ನೆನಪಿದೆ. ಆದ್ದರಿಂದಲೇ ನಾನು ಹೇಳ್ತಾ ಇದ್ದೀನಿ, ನೀವು ತಕ್ಷಣ ಈ ಮನೆ ಖಾಲಿ ಮಾಡಿ ಇಲ್ಲಿಂದ ಬೇರೆ ಕಡೆ ಹೊರಟೋಗಿ ಅಲ್ಲಿ ಮದುವೆ ಮಾಡ್ಕೊಳ್ಳಿ. ಇಲ್ಲದಿದ್ರೆ ನೀವು ತುಂಬಾ ಕಷ್ಟಗಳನ್ನ ಎದುರಿಸಬೇಕಾಗತ್ತೆ ಅಂತ ಅಜ್ಜಿಯ ಮಾತುಗಳಲ್ಲಿ ಒಂದು ರೀತಿಯ ಭಯ, ಎಚ್ಚರಿಕೆ ಕಾಣಿಸ್ತಾ ಇತ್ತು. ಸಂಜನಾಳ ಅಣ್ಣ ಕೇಳ್ತಾನೆ, ಅಜ್ಜಿ, ಇಷ್ಟಕ್ಕೂ 30 ವರ್ಷದ ಮುಂಚೆ ಈ ಮನೆಯಲ್ಲಿ ಆ ರೀತಿ ಏನು ನಡೆಯಿತು, ನೀವು ನಮಗೆ ಹೇಳಿ ಅಂತ. ಆಗ ಅಜ್ಜಿ ಹೇಳ್ತಾರೆ, ಸುಮಾರು 30 ವರ್ಷದ ಮುಂಚೆ ಈ ಮನೆಯನ್ನು ಕೊಂಡುಕೊಂಡು ಇಲ್ಲಿಗೆ ವಾಸಿಸಲು ಹಿಂದಿ ಫ್ಯಾಮಿಲಿ ಬಂದಿತ್ತು. ಆ ಕುಟುಂಬದಲ್ಲಿ 4 ಜನ ಇದ್ರು, ಗಂಡ, ಹೆಂಡತಿ, ಮಗ, ಮಗಳು. ಅವರು ಇಲ್ಲಿ ತುಂಬಾ ಚೆನ್ನಾಗಿ ಸಂತೋಷವಾಗಿದ್ರು. ಆ ಹುಡುಗಿ ಕಾಲೇಜ್ಗೆ ಹೋಗಲು ಶುರು ಮಾಡಿದ ಮೇಲೆ ಯಾರೋ ಒಬ್ಬ ಹುಡುಗನನ್ನು ಪ್ರೀತಿಸ್ತಾಳೆ. ಆದರೆ ಆ ಮನೆಯವರಿಗೆ ಈ ಸಂಬಂಧ ಸ್ವಲ್ಪ ಕೂಡ ಇಷ್ಟವಾಗೋದಿಲ್ಲ. ಅವರು ಹೇಳ್ತಾರೆ, ಆ ಹುಡುಗಿ ಬೇರೆ ಜಾತಿ, ಬೇರೆ ಭಾಷೆ. ಆದ್ದರಿಂದ ಆ ಹುಡುಗಿಯನ್ನು ನೀನು ಮದುವೆ ಮಾಡಿಕೊಂಡ್ರೆ ನಮ್ಮ ಮನೆತನದ ಗೌರವ ಹಾಳಾಗುತ್ತೆ. ನಮ್ಮ ಬಂಧುಗಳೆಲ್ಲ ಏನ್ ಹೇಳ್ತಾರೆ, ಸಮಾಜದಲ್ಲಿ ನಮಗೆ ಮರ್ಯಾದೆ ಇರೋದಿಲ್ಲ. ಆದ್ದರಿಂದ ಈ ಮದುವೆನ ಬೇಡ ಅಂತ ಹೇಳ್ತಾರೆ. ಆದ್ರೆ ಹುಡುಗ ಮಾತ್ರ ತಂದೆ ತಾಯಿಯ ಮಾತು ಕೇಳೋದಿಲ್ಲ. ತಂದೆ ತಾಯಿಗೆ ಗೊತ್ತಿಲ್ಲದೆ ಅವನು ಹೋಗಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಳ್ತಾನೆ. ಮದುವೆ ಮಾಡಿಕೊಂಡು ಹೆಂಡತಿನ ಮನೆಗೆ ಕರ್ಕೊ ಬರ್ತಾನೆ. ಆಗ ಆ ಹುಡುಗನ ತಂದೆ ತಾಯಿ ಆ ಹುಡುಗಿಗೆ ತುಂಬಾ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದ್ರು. ಇಷ್ಟ ಬಂದ ಹಾಗೆ ಮಾತನಾಡೋದು, ಆ ಹುಡುಗಿಗೆ ಊಟ ಕೊಡದೇ ಇರೋದು, ಅವಳ ಬಟ್ಟೆಗಳನ್ನ ಸುಟ್ಟು ಹಾಕೋದು, ಒಂದು ರೀತಿಯ ವಿಚಿತ್ರವಾಗಿ ನಡೆದುಕೊಳ್ತಾ ಇದ್ರು ಅವರು. ಆದ್ರೆ ಆ ಹುಡುಗಿ ಕೂಡ ತುಂಬಾ ಧೈರ್ಯವಂತೆ. ಅವಳು ಅವರ ಮಾತುಗಳಿಗೆ ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಗಂಡ ಹೆಂಡತಿ ಇಬ್ರು ತುಂಬಾ ಸಂತೋಷವಾಗಿ ಕಾಲ ಕಳೀತಾ ಇರ್ತಾರೆ. ಇದೆಲ್ಲವನ್ನು ನೋಡಿದ ಮನೆಯವರಿಗೆ ಅವರ ಮೇಲೆ ತುಂಬಾ ಕೋಪ ಬರುತ್ತೆ. ನಾವು ಇಷ್ಟೊಂದು ಟಾರ್ಚರ್ ಮಾಡಿದ್ರು ಈ ಹುಡುಗಿ ನಮ್ಮ ಮನೆ ಬಿಟ್ಟು ಹೋಗ್ತಾ ಇಲ್ವಲ್ಲ, ನಮ್ಮ ಹುಡುಗನನ್ನು ಬಿಟ್ಟು ಹೋಗೋಕೆ ರೆಡಿ ಇಲ್ವಲ್ಲ ಅಂತ ಅವರು ತುಂಬಾ ಯೋಚನೆ ಮಾಡಿ ಒಂದು ನೀಚವಾದ ಕೆಲಸಕ್ಕೆ ಮುಂದಾಗಿದ್ರು. ಒಂದು ದಿನ ಅವರ ಮಗ ಊರಲ್ಲಿ ಇಲ್ಲದೆ ಇರೋ ಸಮಯ ನೋಡ್ಕೊಂಡು ಆ ಮನೆಯ ಹೆಂಗಸು ತನ್ನ ಸೊಸೆಗೆ ಊಟದಲ್ಲಿ ನಿದ್ದೆ ಮಾತ್ರೆಗಳನ್ನ ಹಾಕಿ ಕೊಟ್ಟಿರ್ತಾಳೆ. ಆ ಮಗು ಪಾಪ ಏನು ಗೊತ್ತಿಲ್ಲದೆ ಆ ಊಟ ತಿಂದು ಮಲ್ಕೊಬಿಟ್ಟಿರುತ್ತೆ. ಆಮೇಲೆ ಆ ಮನೆಯ ಕೆಲಸದವನನ್ನು ಅವರು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ರೋ ಏನೋ, ಅವನಿಗೆ ದುಡ್ಡು ಕೊಟ್ಟು ಅವನನ್ನು ಹುಡುಗಿಯ ಜೊತೆ ಮಲಗಿಸಿ ಅವರಿಬ್ಬರ ಕೆಟ್ಟ ಫೋಟೋಗಳನ್ನು ಕೂಡ ಹಿಡಿದುಕೊಳ್ತಾರೆ. ಬೆಳಿಗ್ಗೆ ಹುಡುಗಿ ಎಚ್ಚರವಾದಾಗ ಅವಳಿಗೆ ಆ ಫೋಟೋಗಳನ್ನು ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಹುಡುಗಿ ಈ ವಿಷಯದಕ್ಕೂ ಕೂಡ ಬಗ್ಗೋದಿಲ್ಲ. ಆಗ ಅವರು ಆ ಫೋಟೋಗಳನ್ನು ತಮ್ಮ ಮಗನಿಗೆ ಕೂಡ ತೋರಿಸ್ಬಿಡ್ತಾರೆ. ನೋಡು, ನೀನು ಎಂತಹ ನೀಚ ಹುಡುಗಿಯನ್ನ ಮದುವೆ ಮಾಡ್ಕೊಂಡಿದ್ಯಾ. ನೀನಿಲ್ದೇ ಇರೋ ಸಮಯದಲ್ಲಿ ಅವಳು ಮನೆಯ ಕೆಲಸದವನ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಾಳೆ, ಅವನ ಜೊತೆ ಚೆಕ್ ಅಂದ ಆಡ್ತಾ ಇದ್ದಾಳೆ ಅಂತ ಮಗ ಕೂಡ ತಂದೆ ತಾಯಿಯ ಮಾತುಗಳನ್ನು ನಂಬಿಬಿಟ್ಟಿದ್ದ. ಈಗ ಅವರೆಲ್ಲರೂ ಸೇರಿಕೊಂಡು ಆ ಹುಡುಗಿಯನ್ನ ಮನೆಯಿಂದ ಓಡಿಸಿಬಿಟ್ಟಿದ್ರು. ಪಾಪ ಆ ಮಗು, ಅವಳು ತುಂಬಾ ಅಳುತ್ತಾ ತನ್ನ ತವರು ಮನೆಗೆ ಬರ್ತಾಳೆ. ತನ್ನ ತಂದೆ ತಾಯಿಗೆ ನಡೆದ ಎಲ್ಲವನ್ನೂ ಹೇಳ್ತಾಳೆ. ಆ ಹುಡುಗಿ ಈ ಮಾತುಗಳನ್ನು ಹೇಳುವಾಗ ನಾನು ಕೂಡ ಅಲ್ಲೇ ಇದ್ದೆ. ಅವಳು ತುಂಬಾ ದುಃಖ ಪಡ್ತಾ, ನಾನು ಮಾಡದಿರುವ ಕೆಟ್ಟ ಕೆಲಸವನ್ನು ನನ್ನ ಮೇಲೆ ಹೊರಿಸಿದ್ದಾರೆ, ಅವರು ನನ್ನ ಆತ್ಮ ಗೌರವವನ್ನು ಸಾಯಿಸ್ಬಿಟ್ಟಿದ್ದಾರೆ, ನನಗೆ ಇಷ್ಟೊಂದು ಕೆಟ್ಟ ಪಟ್ಟ ಅಂಟಿಸಿದ್ದಾರೆ ಅಂತ ತುಂಬಾ ಗೋಳಾಡ್ತಾ ಇದ್ಲು. ಆ ಹುಡುಗಿಯ ತಂದೆ ತಾಯಿ ಹೇಳ್ತಾರೆ, ನೀನು ಸ್ವಲ್ಪ ಸಮಾಧಾನ ಮಾಡ್ಕೊ, ನಿನ್ನ ಅಣ್ಣ ಊರಿಂದ ಬಂದ ಮೇಲೆ ನಾವು ಈ ವಿಷಯದ ಬಗ್ಗೆ ಅಳಿಯಂದರ ಬಳಿ ಮಾತಾಡೋಣ, ಏನೇನು ಟೆನ್ಷನ್ ಮಾಡ್ಕೋಬೇಡ ಅಂತ ಆ ತಾಯಿ ತನ್ನ ಮಗಳಿಗೆ ಎಷ್ಟೋ ಸಮಾಧಾನ ಮಾಡ್ತಿದ್ರು. ಆದ್ರೆ ಆ ಹುಡುಗಿಯಿಂದ ಈ ಅವಮಾನವನ್ನು ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ಲಿಲ್ಲ. 2 ದಿನ ಕಳೆದ್ರು ಅವಳು ಅಳ್ತಾನೆ ಇದ್ಲು. ಊಟ ತಿಂಡಿ ಎಲ್ಲವನ್ನೂ ಬಿಟ್ಬಿಟ್ಟಿದ್ಲು. ಅವಳು ಕಣ್ಣೀರು ನಿಲ್ಲಿಸುವ ಮಾತೇ ಆಡ್ತಾ ಇರ್ಲಿಲ್ಲ. ಆ ಕೊರಗಿನಲ್ಲೇ ಅವಳು ಆ ರಾತ್ರಿ ಮಾಡಿ ಮೇಲೆ ಹತ್ತಿ ಕುಳಿತುಕೊಂಡಿರ್ತಾಳೆ. ಅವಳು ತುಂಬಾ ದುಃಖದಲ್ಲಿದ್ಲು. ತನ್ನ ಅತ್ತೆ ಮನೆಯವರು ಮಾಡಿದ ಕೆಲಸವನ್ನು ನೆನೆದು ಅವಳು ತುಂಬಾ ಕೊರಗ್ತಾ ಇದ್ಲು. ಆಗ ಅಲ್ಲೇ ಇಟ್ಟಿದ್ದ ಒಂದು ಸೀಮೆ ಎಣ್ಣೆ ಡಬ್ಬ ನೋಡ್ತಾಳೆ. ಆ ಹುಡುಗಿ ಏನು ಯೋಚಿಸದೆ ಆ ಡಬ್ಬ ತೆಗೆದುಕೊಂಡು ತನ್ನ ಮೈ ಮೇಲೆ ಸೀಮೆ ಎಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಬಿಡ್ತಾಳೆ. ಅವಳು ತುಂಬಾ ಜೋರಾಗಿ ಕಿರ್ಚಾಡ್ತಾ ಇದ್ಲು. ಮಗಳ ಚೀರಾಟ ಕೇಳಿ ತಂದೆ ತಾಯಿ ತಕ್ಷಣ ಮಾಡಿ ಮೇಲಕ್ಕೆ ಓಡು ಬಂದು ಮಗಳ ಬೆಂಕಿ ಆರಿಸ್ತಾರೆ. ಮಗಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಆ ತಂದೆ ತಾಯಿ ತುಂಬಾ ಗೋಳಾಡ್ತಾ ಇದ್ರು. ಅವರು ದೇವರನ್ನ ಕೇಳ್ಕೊಳ್ತಾ ಇದ್ರು, ದೇವ್ರೆ ದಯವಿಟ್ಟು ನಮ್ಮ ಮಗಳನ್ನ ಬದುಕಿಸು ಅಂತ.
ಆ ದಿನ ಆ ತಾಯಿ ದೇವರ ಮುಂದೆ ಪ್ರಾರ್ಥಿಸ್ತಾ ಇರಬೇಕಾದ್ರೆ ಆಕೆಯ ಪಕ್ಕದಲ್ಲಿ ಏನೋ ಸುಡ್ತಾ ಇರೋ ವಾಸನೆ ಬರ್ತಾ ಇತ್ತಂತೆ. ಆಕೆ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಏನು ಕಾಣಿಸೋದಿಲ್ಲ. ಆದ್ರೆ ಅವರ ಮಗಳ ಧ್ವನಿ ಮಾತ್ರ ಕೇಳಿಸ್ತಾ ಇತ್ತು. ಅಮ್ಮ, ನನಗೆ ತುಂಬಾ ನೋವಾಗ್ತಾ ಇದೆ, ನನ್ನನ್ನು ಕಾಪಾಡು ಅಂತ ಆ ಮಗು ಕಿರ್ಚುತ್ತಾ ಇತ್ತು. ಆ ತಾಯಿ ತುಂಬಾ ಗಾಬರಿಯಾಗೋಗಿದ್ಲು. ತಕ್ಷಣ ಹಾಸ್ಪಿಟಲ್ಗೆ ಓಡಿ ಹೋಗ್ತಾಳೆ. ಆಗ್ಲೇ ಡಾಕ್ಟ್ರು ಕೂಡ ಹೇಳಿದ್ರು, ನಿಮ್ಮ ಮಗು ಈಗ ತಾನೇ ಸತ್ತು ಹೋಗಿದ್ದಾಳೆ ಅಂತ. ಈ ಎಲ್ಲಾ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಸಂಜನಾ ಹೇಳ್ತಾಳೆ, ಹೌದು, ನಾನು ನಿನ್ನೆ ರಾತ್ರಿ ಕೂಡ ಇದೇ ಮಾತುಗಳನ್ನ ಕೇಳಿಸ್ಕೊಂಡೆ. ನನಗೆ ಕೂಡ ಇದೇ ಕೇಳಿಸ್ತು. ಅಮ್ಮ, ನನಗೆ ತುಂಬಾ ನೋವಾಗ್ತಾ ಇದೆ, ದಯವಿಟ್ಟು ನನ್ನನ್ನು ಕಾಪಾಡಿ ಅಂತ ಹೇಳ್ತಾ ಇದ್ಲು ಅವಳು. ಆ ತಂದೆ ತಾಯಿ ತುಂಬಾ ದುಃಖದಿಂದಲೇ ತಮ್ಮ ಮಗಳ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ತಿದ್ರು. ಸಮಯ ಕಳೆಯುತ್ತಿದ್ದ ಹಾಗೆ ಅಲ್ಲಿ ಏನೂ ಸರಿ ಹೋಗ್ಲಿಲ್ಲ. ಆ ಮನೆಯಲ್ಲಿ ವಿಚಿತ್ರವಾದ ವಾತಾವರಣ ಸೃಷ್ಟಿಯಾಗಿತ್ತು. ಆ ಮನೆಯಲ್ಲಿ ಪ್ರತಿ ರಾತ್ರಿ ಆ ಹುಡುಗಿಯ ಅಳು, ಕಿರುಚಾಟ, ನೋವಿನ ಶಬ್ದಗಳು ಕೇಳಿಸ್ತಾ ಇದ್ವು. ಅಷ್ಟು ಮಾತ್ರವಲ್ಲ, ಮಾಡಿ ಮೇಲೆ ಸುಡ್ತಾ ಇರೋ ಕೆಟ್ಟ ವಾಸನೆ ಕೂಡ ಬರ್ತಿತ್ತು. ಆ ತಂದೆ ತಾಯಿ ಮನೆಯನ್ನೆಲ್ಲ ನೀಟಾಗಿ ಸುಣ್ಣ ಬಣ್ಣ ಬಳಸ್ತಾರೆ, ಆದರೂ ಕೂಡ ವಾಸನೆ ಹೋಗೋದಿಲ್ಲ. ಪ್ರತಿ ರಾತ್ರಿ ಅವರ ಮಗಳ ಅಳು, ನೋವು, ಕಿರುಚಾಟ, ಕಣ್ಣೀರು ಇವುಗಳನ್ನು ಕೇಳಿ ಆ ತಂದೆ ತಾಯಿಯಿಂದ ಅವನ್ನ ತಡಿಕೊಳ್ಳೋಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕೆ ಅವರು ಆ ಮನೆಯನ್ನು ಖಾಲಿ ಮಾಡಿ ಬೇರೆ ಊರಿಗೆ ಹೊರಟೋಗ್ತಾರೆ. ಆ ತಂದೆ ತಾಯಿ ಆ ಮನೆ ಬಿಟ್ಟು ಹೊರಟು ಹೋದ ಕೇವಲ 1 ವಾರದಲ್ಲೇ ಆ ಹುಡುಗನ ಮನೆಗೆ ಕೂಡ ಬೆಂಕಿ ಬೀಳುತ್ತೆ. ಆ ರಾತ್ರಿ ಅವಳ ಗಂಡ, ಅತ್ತೆ, ಮಾವ, ಕೆಲಸದವನು, ಮನೆಯಲ್ಲಿದ್ದ ಪ್ರತಿಯೊಬ್ಬರು ಆ ಬೆಂಕಿಯಲ್ಲೇ ಸುಟ್ಟು ಸತ್ತು ಹೋಗಿದ್ರು. ಆಗಿನಿಂದ ಈ ಮನೆಯಲ್ಲಿ ಯಾರೂ ವಾಸಿಸೋದಿಲ್ಲ. ಸುಮಾರು 30 ವರ್ಷದಿಂದ ಈ ಮನೆ ಖಾಲಿ ಬಿದ್ದಿತ್ತು. ಕೇವಲ 2 ತಿಂಗಳ ಮುಂಚೆ ಈ ಮನೆಯನ್ನು ಬೇರೊಬ್ಬರು ಕೊಂಡುಕೊಂಡು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿ ಎಲ್ಲ ರೆಡಿ ಮಾಡಿಸ್ಕೊಂಡಿದ್ದಾರೆ. ನೀವೇ ಮೊದಲನೆಯದಾಗಿ ಇಲ್ಲಿಗೆ ಬಾಡಿಗೆ ಬಂದಿರೋದು ಅಂತ ಹೇಳ್ತಾರೆ ಆ ಅಜ್ಜಿ. ಈ ಎಲ್ಲ ಕಥೆಯನ್ನು ಕೇಳಿ ಸಂಜನಾ ಅವರ ಫ್ಯಾಮಿಲಿ ತಕ್ಷಣ ಆ ಮನೆ ಖಾಲಿ ಮಾಡಿ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗಿಬಿಟ್ಟಿತ್ತು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.